ಈ ರಾಮ ಜನ್ಮಭೂಮಿ ಮತ್ತು ರಾಮನ ಕಾಂಟ್ರಿಬ್ಯೂಷನ್ ನಲ್ಲಿ ಕೇವಲ ಬಿಜೆಪಿಯವರು RSS ಅಷ್ಟೇ ಪಾತ್ರ ಅಲ್ಲ, ಹಿಂದೆ ರಾಜೀವ್ ಗಾಂಧಿ ಅವರ ಕಡೆಯಿಂದ ಅಂದ್ರೆ ಕಾಂಗ್ರೆಸ್ ನಿಂದ ಕೂಡ ಕಾಂಟ್ರಿಬ್ಯೂಷನ್ ಇದೆ. ರಾಮ್ಲಲ್ಲಾ ಗೇಟ್ ಅನ್ನು ಓಪನ್ ಮಾಡಿಸಿರುವಂತದ್ದು, ಅವತ್ತು ಪೂಜೆಗೆ ಅನುಮತಿ ಕೊಟ್ಟಿರುವಂತದ್ದು, ಇದೆಲ್ಲವೂ ಕೂಡ ಕಾಂಗ್ರೆಸ್ ಮಾಡಿದೆ ಅನ್ನೋದನ್ನ ಮರಿಬಾರದು ಅಂತ ತಾವು ಹೇಳಿದ್ರಿ. ಹಾಗೆ ನಾನು ಇನ್ನೊಂದು ಆಡ್ ಅನ್ ಮಾಡ್ತೀನಿ ಅದಕ್ಕೆ. ಹಿಂದೆ 92ರಲ್ಲಿ ಬಾಬ್ರಿ ಮಸೀದಿ ಧ್ವಂಸ ಆದಂತ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ನವ್ರ ಕೊಡುಗೆ ಇದೆ. ಯಾಕಂದ್ರೆ ಪ್ರಧಾನಮಂತ್ರಿ ಅವತ್ತು ನಿಮ್ಮವರೇ ಇದ್ರು, PV ನರಸಿಂಹರಾವ್. ಒಪ್ಕೋತೀರಾ ತಾವು? ಸೊ ಯಾವ ಇಶ್ಯೂ ಕೋರ್ಟ್ಗಳ ಮುಂದೆ ಇದ್ದಂಥ ಸಮಯದಲ್ಲಿ ಕಾನೂನನ್ನು ಯಾರೂ ಸಹ ಕೈಗೆ ತೆಗೆದುಕೋಬಾರ್ದು. ಆ ಕಾನೂನನ್ನು ಯಾಕಂದರೆ ಅವತ್ತಿದ್ದಂಥವ್ರು ಯಾರು, ಐ ಥಿಂಕ್ ಮುಖ್ಯಮಂತ್ರಿಗಳು, ರಾಜ್ಯದ ಮುಖ್ಯಮಂತ್ರಿಗಳು ಯು ಪಿನಲ್ಲಿ ಕಲ್ಯಾಣ್ ಸಿಂಗ್ ಅವರು. ಸೊ ಅವರು ಏನು ಯಾಕಂದರೆ ಇಟ್ಸ್ ಎ ಸ್ಟೇಟ್ ಸಬ್ಜೆಕ್ಟ್, ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡ್ತಕ್ಕಂಥದ್ದು. ಆ ಕಾನೂನು ಸುವ್ಯವಸ್ಥೆ ಕಾಪಾಡ್ತಾರೆ ಅನ್ನೋ ನಂಬಿಕೆ ಮೇಲೆ ಇದ್ದಿದ್ದೇ ಹೊರತು ಅದರ್ವೈಸ್ ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಅಂತ ಎಲ್ಲ. ನ್ಯಾಯಾಲಯದ ಆದೇಶ, ಈಗ ಸುಪ್ರೀಂ ಕೋರ್ಟ್ನ ಆದೇಶ ಆಯಿತು, ಎಲ್ಲರೂ ಒಪ್ಕೊಂಡಿದ್ದಾರೆ, ಹಿಂದೂಗಳು ಒಪ್ಕೊಂಡಿದ್ದಾರೆ, ಮುಸಲ್ಮಾನರು ಒಪ್ಕೊಂಡಿದ್ದಾರೆ. ಸೊ ಸುಪ್ರೀಂ ಕೋರ್ಟಿನ ಆದೇಶ ಇದೆ, 2 ಟ್ರಸ್ಟ್ಗಳು ಮಾಡಿಕೊಂಡು 2 ಟ್ರಸ್ಟಿಗೆ ಕೇಂದ್ರ ಸರ್ಕಾರ ಸಹಾಯ ಮಾಡಿ, ಒಂದು ಕಡೆ ರಾಮ ದೇವಸ್ಥಾನ, ಇನ್ನೊಂದು ಕಡೆ ಅವರ ಮಸೀದಿ ಮಾಡಬೇಕು ಅಂತ. ಅನ್ಫಾರ್ಚುನೇಟ್ಲಿ ದೇವಸ್ಥಾನ ಮಾತ್ರ ಆಗಿದೆ, ಏನೋ ಮಸೀದಿ ಆಗಿಲ್ಲ, ಅದು ಬೇರೆ ಪ್ರಶ್ನೆ, ನಾನು ಅದನ್ನು ಇಲ್ಲಿ ಬಳಸಲಿಕ್ಕೆ ಹೋಗೋದಿಲ್ಲ. ನಾನು ಇಷ್ಟೇ ಹೇಳ್ತೇನೆ, ರಾಮನ ಆದರ್ಶಗಳೇನಿದ್ದಾವೆ, ರಾಮ ಎಂದೂ ಸಹ ತನ್ನ ಬದುಕಿನಲ್ಲಿ, ಇನ್ಫ್ಯಾಕ್ಟ್ ನಿಮ್ಗೆ ಹೇಳಬೇಕು ಅಂದರೆ ರಾಮ ಮನುಷ್ಯನಾಗೆ ಹುಟ್ಟಿದಂಥವ್ರು. ಪ್ರಾರಂಭದ ಏನು ಪ್ರಾರಂಭದ ಇದರಲ್ಲಿ ಅಲ್ಲಿ ಸಂವಾದ ಆಗುತ್ತೆ, ಯಾರಿಗೆ, ನಾರದರಿಗೆ ಮತ್ತು ಮಹರ್ಷಿ ವಾಲ್ಮೀಕಿಗೆ. ಅಲ್ಲಿ ಹೇಳ್ತಾರೆ, ಯಾರಾದರೂ ಪ್ರಪಂಚದಲ್ಲಿ ಒಬ್ಬ ಮನುಷ್ಯ ಎಲ್ಲ ರೀತಿಯಲ್ಲೂ ಮಾನವ ಗುಣಗಳನ್ನು ಮೈಗೂಡಿಸ್ಕೊಂಡಿರ್ತಕ್ಕಂಥ ಅತ್ಯಂತ ಧರ್ಮಿಷ್ಠನಾದಂಥವ್ರು ಯಾರಾದರೂ ಇದ್ದರೆ ಹೇಳಿ ಅಂತ ಹೇಳಿದಾಗ ಅದು ರಾಮ ಇದ್ದಾರೆ. ಸೊ ರಾಮ ಇಡೀ ಜೀವನದಲ್ಲಿ ಎಲ್ಲೂ ದೇವಸ್ಥಾನ ಬಯಸಿದಂಥವ್ರು. ರಾಮ ಬಯಸಿದ್ದು ಸಿದ್ಧಾಂತದ ಹಿನ್ನೆಲೆಯಲ್ಲಿ, ಮನುಷ್ಯತ್ವದ ಹಿನ್ನೆಲೆಯಲ್ಲಿ, ಉತ್ತಮ ಸಮಾಜ, ಜಾತಿ ರಹಿತ, ವರ್ಗ ರಹಿತ, ಶೋಷಣೆ ರಹಿತ, ಸಮಪಾಲು ಸಮಬಾಳು, ಸಮಾನ ಅವಕಾಶದ, ಅದನ್ನೇ ಗಾಂಧೀಜಿಯವರ ಕರೆಸಿದ್ದು ರಾಮರಾಜ್ಯ ಅಂತ ಹೇಳಿ. ಯದುಕುಮಾರ್ ಗೌಡ್ರೆ, ಇಷ್ಟು ತನಕ ತಾವು ಉಗ್ರಪ್ಪನವ್ರು ಹೇಳಿದ್ದನ್ನ ತಾವು ಕೇಳಿಸ್ಕೊಂಡ್ರಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ರಾಹುಲ್ ಗಾಂಧಿ ಅವರಿಗೆ ಆಕ್ಷೇಪಣೆಯನ್ನ ವ್ಯಕ್ತಪಡಿಸಿದರು. ಸೊ ಎಲ್ಲ ಹಿಂದೂಗಳು ದ್ವೇಷ ಕಾರ್ತಾರೆ ಅನ್ನುವಂಥದ್ದಾಗಲಿ, ಹಿಂದೂಗಳು ಹಿಂಸಾಚಾರಿಗಳು ಅನ್ನೋಂತಾಗಲಿ, ಹಿಂದೂಗಳು ಬರೀ ಸುಳ್ಳು ಹೇಳ್ತಾರೆ ಅನ್ನುವಂತಾಗಲಿ, ಇದನ್ನ ಯಾರು ಕೂಡ ಒಪ್ಕೊಳ್ಳೋಕೆ ಆಗೋದಿಲ್ಲ. ಏನು ಹೇಳ್ತಿರ್ತಾವೆ? ಇಲ್ಲೇ ಸರ್ ಹೇಳ್ತಾ ಇದ್ರು ಇತಿಹಾಸದ ಬಗ್ಗೆ ಅರಿವಿಲ್ಲ ಅಂತ. ನಾವು ಒಂದು ಕೇಳ್ತೀನಿ, ಅವತ್ತು ರಾಮ್ಲಲ್ಲಾ ಪ್ರತಿಷ್ಠಾಪನೆ ಮಾಡಿದ್ರಲ್ಲ, ಅದಕ್ಕಿಂತ ಹಿಂದಿಂದೇನು ಶಾಬಾನು ಕೇಸ್ ಆಗಿರಬೇಕಾದಾಗ ರಾಷ್ಟ್ರದಲ್ಲಿ ಯಾವ ರೀತಿ ಅಲ್ಲೋಲ ಕಲ್ಲೋಲ ಆಗಿತ್ತು, ಒಂದು ಸಮುದಾಯವನ್ನು ಹೋಲಿಸಿ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟೇ ಮಾಡಿದಂಥದ್ದು ಇದೆಯಲ್ಲ ಶಾಬಾನು ಕೇಸ್ನಲ್ಲಿ. ಅದಾದಮೇಲೆ ರಾಷ್ಟ್ರದ ಒಂದು ಕೋಪವನ್ನು ಬೇರೆ ಕಡೆ ತಿರುಗಿಸಾಕಾದಾಗ ಅವಾಗ ರಾಮ್ಲಲ್ಲಾರ ಪ್ರತಿಷ್ಠಾಪನೆ ಇದು ಮಾಡಿದಂಥದ್ದು. ಅದು ಟೆಂಟಲ್ಲೇನೆ, ಅದು ಯಾವತ್ತೂ ಅದು ಇದು ಕಾಣಲೇ ಇಲ್ಲ, ಅದಕ್ಕೆ ಲೈಟ್ ಕಾಣಲೇ ಇಲ್ಲ, ಅದು ಬೆಳಕು ಕಾಣಲೇ ಇಲ್ಲ ಅದಲ್ಲಿ. ಆಮೇಲೆ ಸರ್ ಮತ್ತೊಂದು ಹೇಳಿದ್ರು ಮಣಿಪುರದ ಬಗ್ಗೆ ಹೇಳಿದಾಗ, ಹೌದು ಸರ್, ಇಲ್ಲಿ ಅಲ್ಲಿ ಸಮಸ್ಯೆ ಇರೋದು ನಿಜ ಇದೆ, ಅದನ್ನು ಸಾಲ್ವ್ ಮಾಡೋಕ್ಕೆ ಅನ್ನೋದು ಕೇಂದ್ರ ಸರ್ಕಾರ ಮತ್ತು ಪ್ರಧಾನಮಂತ್ರಿಗಳು ಅತ್ಯಂತ ಶ್ರಮ ವಹಿಸ್ತಾ ಇದ್ದಾರೆ. ಆದರೆ ಇತಿಹಾಸದ ಮತ್ತೊಂದು ಪುಟ ತಿಳ್ಕೊಬೇಕಾಗತ್ತೆ. ಇದಕ್ಕಿಂತ ಮುಂಚೆ ಮಣಿಪುರದಲ್ಲಿ 10 ಬಾರಿ ಪ್ರೆಸಿಡೆಂಟ್ ರೂಲ್ಸ್, ರಾಷ್ಟ್ರಪತಿ ಆಳ್ವಿಕೆ ಏರಿದಂಥದ್ದು. ಅವಾಗೆಲ್ಲ ಕೇಂದ್ರ ಸರ್ಕಾರದಲ್ಲಿ ಯಾವ ಸರ್ಕಾರ ಇತ್ತು ಸರ್? ಅಲ್ಲಿ ಯಾವ ರೀಸನ್ಸ್ಗೋಸ್ಕರ ಪ್ರೆಸಿಡೆಂಟ್ ರೂಲ್ ಮಾಡಿದಂಥದ್ದು? 1993ನಲ್ಲಿ ಪ್ರೆಸಿಡೆಂಟ್ಸ್ ರೂಲ್ ಮಾಡಬೇಕಾದಾಗ ಸುದೀರ್ಘವಾದ ಹಿಂಸಾಕೃತ್ಯ ಆಯಿತು 5 ವರ್ಷಗಳ ಕಾಲ. ಇದನ್ನ ಯಾರು ಮರೆಯಲ್ಲ. ಇದನ್ನ ಇತಿಹಾಸದಲ್ಲಿ ತಿಳಿಸ್ಬೇಕಾಗುತ್ತೆ ತಾನೆ ಕಾಂಗ್ರೆಸ್ನವರಿಗೆ. 1993ರಿಂದ ಸತತವಾಗಿ 5 ವರ್ಷ ಅಂದರೆ ಏನೋ ಪ್ರಾಬ್ಲಮ್ ಇದ್ದಿದ್ದರಿಂದ ತಾನೇ ಹಿಂದೆ ರಾಷ್ಟ್ರಪತಿಗಳ ಆಡಳಿತ ಆಗಿದ್ದಂಥದ್ದು 10 ಬಾರಿ. ನಾನು ಹೇಳ್ತಾ ಇದ್ದೀನಿ ರಿಪೀಟ್ ಆಗಿ 10 ಬಾರಿ ಅನ್ನೋದು. ಇದು ಕಾಂಗ್ರೆಸ್ನವ್ರು ತಿಳ್ಕೊಬೇಕಾಗತ್ತೆ. ಆಮೇಲೆ ಸರ್ ಇದ್ರ ಬಗ್ಗೆ ಹೇಳ್ತು ಪಾರ್ಲಿಮೆಂಟ್ ಈ ವಿಚಾರಕ್ಕೆ ಹಿಂದೂಗಳು ಹಿಂಸಾವಾದಿಗಳು ಅಂತ ಹೇಳ್ಬೇಕಾ? ಹೇಗೆ ಹಿಂಸಾವಾದಿಗಳಲ್ಲ ಅಂದ್ರೆ ಅಲ್ಲಿ ಸಮಸ್ಯೆಗಳು ಇದ್ದಿದ್ದನ್ನ ಆ ಸಮಸ್ಯೆಗಳನ್ನ ಕಾಂಗ್ರೆಸ್ನವ್ರು ಯಾವ ರೀತಿ ಅದನ್ನು ಉತ್ಪ್ರೇಕ್ಷೆ ಮಾಡಿ ನಾರ್ತ್ ಈಸ್ಟ್ನ ಭಾರತದ ಅವಿಭಾಜ್ಯ ಅಂಗದೇ ಅಲ್ಲತ್ತ ಆ ರೀತಿ ಟ್ರೀಟ್ ಮಾಡ್ತಾ ಇದ್ರು. ಬಟ್ ಪ್ರಧಾನಮಂತ್ರಿಗಳು 2014 ಬಂದ ಮೇಲೆ ಲುಕ್ ಈಸ್ಟ್ ಪಾಲಿಸಿ ಆದಮೇಲೆ ಇವತ್ತು ಡಿಫೆನ್ಸ್ ಸ್ಟ್ರಾಟಜಿಕ್ ಆಗ್ಬೋದು, ರೈಲ್ವೆ ನೆಟ್ವರ್ಕ್ಸ್ ಆಗ್ಬೋದು, ಬಿಕಾಸ್ ದೇ ಆರ್ ಕಾಂಟ್ರಿಬ್ಯೂಟಿಂಗ್ ಟು ದ ನೇಷನ್ ಡೆವಲಪ್ಮೆಂಟ್. ಇದನ್ನು ಮನಗಾಣಬೇಕಾದದ್ದು. ರಾಹುಲ್ ಗಾಂಧಿ ಅವರು ಮಾತಾಡಬೇಕಾದ್ರೆ ಎಷ್ಟೊಂದು ವಿಷಯಗಳಿತ್ತಲ್ಲ. ನಮ್ಮ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ಇದೆ, ಜನಸಂಖ್ಯಾ ಸ್ಫೋಟ ಆಗ್ತಾ ಇದೆ, ಎಷ್ಟೊಂದು ಜನರಿಗೆ ಉದ್ಯೋಗ ಸಿಗದೇನೆ ವಲಸೆ ಹೋಗ್ತಾ ಇದ್ದಾರೆ, ಹಸಿದವರಿಗೆ ಅನ್ನ ಸಿಗ್ತಾ ಇಲ್ಲ, ಎಲ್ಲೋ ಒಂದು ಕಾನೂನು ಸುವ್ಯವಸ್ಥೆಯ ಪ್ರಾಬ್ಲಮ್ಗಳಿದಾವೆ, ರೈತರಿಗೆ ಬೀಜ ಗೊಬ್ಬರ ಸಿಗ್ತಾ ಇಲ್ಲ, ಕೇಂದ್ರ ಸರ್ಕಾರದ ಸಾಕಷ್ಟು ವೈಫಲ್ಯಗಳಿದಾವೆ. ಇವೆಲ್ಲವುಗಳನ್ನ ಅವರು ಕ್ರೋಢೀಕರಿಸಿ ಹೇಳ್ಬೋದಾಗಿತ್ತು ಸರ್. ಅಲ್ಲಲ್ಲ, ಅದನ್ನ ಹೇಳ್ಬೋದಾಗಿತ್ತು ಅಲ್ವಾ?
ಸೊ ಇದನ್ನ ನೀವು ಪಿಕ್ ಮಾಡ್ತಾ ಇಲ್ವಲ್ಲ ಅಂತ. ಸರ್ ನಾ ಅದನ್ನೇ ಹೇಳ್ತಾ ಇರುವಂಥದ್ದು, ಆ ಥರದ ಸಮಸ್ಯೆ ಇದ್ದಾಗ ದಟ್ ಈಸ್ ಅ ಫ್ಲೋರ್ ಆಫ್ ದ ಹೌಸು, ನೀವು ಯಾವ್ದು ಬೇಕಾದರೂ ಡಿಸ್ಕಸ್ ಮಾಡ್ಬೋದು. ಆದರೆ ನೀವು ತೊಗೊಂಬಂದಿದ್ದೇನು, ನಿಮ್ಮನ್ನು ಓಲೈಕೆ ಮಾಡುವಂಥ, ನಿಮಗೆ ಬೇರೆಯವ್ರನ್ನ ಓಲೈಕೆ ಮಾಡುವಂಥ ಪದಗಳು ಯಾವುದು? ಹಿಂದೂ ದ್ವೇಷಿ. ಇದು ಇವತ್ತಿಂದ ಬಂದಿದ್ದಲ್ವಲ್ಲ, ಸ್ವತಂತ್ರ ಪೂರ್ವದಿಂದನೂ ಬಂದಿದ್ದಂತಾನೆ ಅಲ್ವಾ ಸರ್ ಅದರಲ್ಲಿ? ಸರ್ ಪ್ರಶ್ನೆ ಮಾಡೋದಂತಂದಾಗ 1 ಗಂಟೆ 60 ನಿಮಿಷ ಸುದೀರ್ಘವಾದ ಉತ್ತರವನ್ನ ಪ್ರಧಾನಮಂತ್ರಿ ಯಾವ ವಿಷಯಕ್ಕೆ ಲೀಡರ್ ಆಫ್ ಆಪೋಸಿಷನ್ ಹೇಳಿದ್ರು ಉತ್ತರ ಕೊಟ್ಟಿದ್ದಾರೆ ಅದಕ್ಕೆ. ನೋಡಿ ಸರ್, ಒಂದ್ ನಿಮಿಷ ಸರ್, ಸೋತಿದ್ದಕ್ಕಾಗ್ಬೋದು ಸರ್, 5 ಸತತವಾಗಿ 3 ಕಾಲ ಕೂಡ ಎಲೆಕ್ಷನ್ಸ್ ನಲ್ಲಿ. ಸರ್ ನನಗೂ ಅವಕಾಶ ಕೊಡಬೇಕು ತಾವು ದಯವಿಟ್ಟು, ಯಾಕಂದ್ರೆ ವಿಷಯ ಅಲ್ಲ, ನಾನು ಪರ್ಟಿಕ್ಯುಲರ್ಲಿ ಅವ್ರ ಲೀಡರ್ ಆಫ್ ದಿ ಆಪೋಸಿಷನ್ ಏನ್ ಹೇಳಿದ್ರು ಅದೇ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಬಿಜೆಪಿ ಅವರು ರಾಹುಲ್ ಗಾಂಧಿ ಅವ್ರನ್ನ ಯಾವ ರೀತಿ ಟ್ರೀಟ್ ಮಾಡ್ತಾ ಇದ್ದಾರೆ ಜನ ನೋಡ್ತಾ ಇದ್ದಾರೆ. ಒಬ್ಬ ಅಪೋಸಿಷನ್ ಲೀಡರ್ ಅಂದ್ರೆ ಅವ್ರಿಗೂ ಒಂದು ವೇಟ್ ಇರುತ್ತೆ, ಅವ್ರಿಗೂ ಒಂದು ಘನತೆ ಗೌರವ ಇರುತ್ತೆ, ಸಂವಿಧಾನದ ಒಂದು ಹುದ್ದೆ ಅದು. ಸೊ ನಿಮ್ಮ ಸಂಸದರೆಲ್ಲ ಮಾತಾಡ್ತಾ ಇರುವಂತದ್ದು ಯಾವ ರೀತಿಯಾಗಿರುತ್ತೆ? ಅವನು ಬಾಲಕ ಅನ್ನುವಂಥದ್ದು, ಅವನಿಗಿನ್ನೂ ಗೊತ್ತಿಲ್ಲ ಅಂತನ್ನುವಂಥದ್ದು, ಪಪ್ಪು ಅಂತೇಳಿ ಹಿಂದೆಲ್ಲ ಮಾಡಿರುವಂಥದ್ದು, ಇವೆಲ್ಲ ಸಂವಿಧಾನಿಕವಾಗಿ ನಾವು ಒಪ್ಕೊಳ್ಳುವಂಥದ್ದ? ಸರ್ ಈ ಥರದ್ದು ಹುದ್ದೆಗಳನ್ನ ಅವರು ಹಿಂದೆನೂ ತಗೊಬೋದಾಗಿತ್ತು. ಬಿಕಾಸ್ ಯಾರು ತನ್ನ ಏನು ಜವಾಬ್ದಾರಿಗಳನ್ನ ಮರ್ತಿ ಓಡ್ತಾರಲ್ಲ, ಜವಾಬ್ದಾರಿಗಳು ತಗೊಳ್ದಿರಾ, ಅವತ್ತು ಈ ಥರ ಜವಾಬ್ದಾರಿಗಳು ತಗೊಂಡಿದ್ರೆ ಸರ್, ಕಾಂಗ್ರೆಸ್ನಲ್ಲೂ ಸೀನಿಯರ್ ಪೊಲಿಟಿಷಿಯನ್ಸ್ ಆಗ್ಬೋದು, ಎಲ್ಲ ಪಾರ್ಲಿಮೆಂಟರೀಸ್ ತುಂಬ ಜನ ಇದ್ದಾರೆ ಸರ್ ಅದರಲ್ಲಿ. ಅದು ಮಾತಾಡೋ ರೀತಿ ಆಗ್ಬೋದು. ಹಿಂದೆ ಹಲವಾರು ಉದಾಹರಣೆಗಳಿದ್ದ. ಅಟಲ್ ಬಿಹಾರಿ ವಾಜಪೇಯಿ ಅವರಿದ್ದಾಗ ಆಪೋಸಿಷನ್ ವಾಸ್ ರೆಸ್ಪೆಕ್ಟೆಡ್. ಹೌದು, ಒಂದು ಕನ್ಸ್ಟ್ರಕ್ಟಿವ್ ಆಪೋಸಿಷನ್ಸ್ ಆಗಿತ್ತು. ದಿಸ್ ಇಸ್ ನಾಟ್ ಎ ಇದರಲ್ಲಿ ಯಾವ ಕನ್ಸ್ಟ್ರಕ್ಟಿವ್ ಆಪೋಸಿಷನ್ ಅಂತ ಲೀಡರ್ ತರ ಮಾತಾಡಿದ್ದಾರೆ ಸರ್ ಅದರಲ್ಲಿ? ಒಂದು ಕೋಮಿನ ಬಗ್ಗೆ ಅವಹೇಳನವಾಗಿ ಮಾತಾಡುವಂತ ಹಕ್ಕು ಅವ್ರಿಗೆ ಯಾರು ಕೊಟ್ಟರು? ಈಸ್ ಎ ಸ್ಪಿರಿಚುವಲ್ ಗುರು, ಈಸ್ ಎ ಲೀಡರ್ ಆಫ್ ದ ಆಪೋಸಿಷನ್. ಟಾಕ್ ಅಬೌಟ್ ದ ಸಬ್ಜೆಕ್ಟ್ಸ್, ಟಾಕ್ ಅಬೌಟ್ ದ ಇಶ್ಯೂಸ್. ಆದ್ರೆ ನೀವು ಮೊದಲನೇ ಇಶ್ಯೂಸ್, ಎಲ್ಲ ಹಿಂದೂಗಳು ಹಿಂದೂ ಬಗ್ಗೆ ಯೋಚನೆ ಮಾಡುವಂಥವ್ರು ಅಸತ್ಯನಾ ಹಿಂಸೆನಾ? ಹಾಗಾದ್ರೆ ಹಿಂಸೆ ಮಾಡಿದಂಥ 84ರಲ್ಲಿ ಸಿಖ್ ದಂಗೆ ಆಗಿದಂಥದ್ದನ್ನ ಒಂದು ದೊಡ್ಡ ಮರ ಉಳಿದ್ರೆ ಅಂತಾಗ 3000 ಜನರ ಸಿಖ್ ಹತ್ಯೆ ಆಯ್ತಲ್ಲ, ಅವತ್ತು ಯಾರು ಹೇಳಿದ್ದನ್ನ? ಅದನ್ನ ಯಾರು ಹೇಳಿದ್ದನ್ನ? ಅದನ್ನ ಯಾರು ಸರ್ ಹೇಳಿದ್ದು? ಅದನ್ನ ಯಾಕೆ ಸರ್ ನೀವು ಮರಿತೀರಾ ನೀವು ಅದರಲ್ಲಿ? ಅದನ್ನ ಯಾಕೆ ಎಂತ ಹೇಳಿದ್ರು ಅದನ್ನ? ಯಾರಿಗೆ ಹೇಳಿದ್ರು ಅದನ್ನ? ಅದೇ ಒಂದು ಸಮುದಾಯಕ್ಕೆ ಮೇಲೆ ಹೇಳಿದ್ರು. ಅಲ್ಲಿ 3000 ಜನರ ಸಿಖ್ ಹತ್ಯೆ ಕಾಂಡ ಮಾಡಿದವ್ರಿಗೇನೆ ಮುಂದೆ ಕಾನ್ಸ್ಟಿಟ್ಯೂಷನ್ ಪೋಸ್ಟ್ಗೂ ಸಿಕ್ತಲ್ಲ, ಮಿನಿಸ್ಟರ್ಗಳು ಆದ್ರಲ್ಲ, ಜಗದೀಶ್ ಟೈಟ್ಲರ್ ಆಗ್ಬೋದು, ಸಜ್ಜನರ ಆಗ್ಬೋದು, ಆಯ್ತಲ್ಲ ಅದಲ್ಲಿ. ಸೊ ಅವಾಗ ಯಾರು ಅದನ್ನು ಹೇಳಿದಂಥದ್ದು? ಅಂದರೆ ಹಿಂಸೆಯನ್ನು ಪ್ರಚೋದಿಸಿದವರು, ಹಿಂಸೆಯನ್ನು ಪಾಲಿಸ್ಕೊಂಡು ಬಂದವರು ಕಾಂಗ್ರೆಸ್ನವರು. ಇವತ್ತು ಇಡೀ ಹಿಂದೂ ಸಮುದಾಯದನ ಒಂದು ಸಮುದಾಯವನ್ನು ಹೋಲಿಸೋಕ್ಕೋಸ್ಕರ ನೀವು ಈ ರೀತಿ ಮಾಡುವಂಥದ್ದಕ್ಕೆ ಸರ್ ಈ ಸಮಾಜ ಒಪ್ಪಲ್ಲ. ಇಡೀ ಸಮಾಜ, ಹಿಂದೂ ಸಮಾಜ ಆಗ್ಬೋದು, ಇರೆಸ್ಪೆಕ್ಟಿವ್ ಆಫ್ ದಿ ಪಾರ್ಟೀಸ್. ನಾನು ಹೇಳ್ತಾ ಇದ್ದು ಒಬ್ಬ ಹಿಂದೂ ಆಗಿ ಹೇಳ್ತಾ ಇರೋಂಥದ್ದು. ನಾ ಹಿಂದೂ ಆಗಿ ಅಂದಾಗ ಸರ್ ಒಂದ್ ನಿಮಿಷ, ಹಾಗಾದ್ರೆ ಸರ್ ನಾವೇನು ಸರ್, ನಾನು ಬಿಜೆಪಿ ಅಂತ ಹೇಳ್ತಾ ಇಲ್ಲ. ಇವಾಗ ನಾನೊಬ್ಬ ಹಿಂದೂ ಆಗಿ ಅವರ ಪದಗಳನ್ನ ವಿರೋಧಿಸ್ತೀನಿ ಅಂತ ನಾನು ಹೇಳ್ತಾ ಇರುವಂತದ್ದು. ಶಿವನ ಒಂದು ಇದಿರುವಂತದ್ದು ದರ್ಶನಕ್ಕೆ, ನಿಮ್ಮ ಪಾರ್ಲಿಮೆಂಟ್ ಅಲ್ಲಿ ಪ್ರದರ್ಶನ ಮಾಡಕ್ಕಲ್ಲ ಇರುವಂತದ್ದು. ಇಶ್ಯೂಸ್ ಮಾತಾಡಿ, ನೀವು ಅದಲ್ಲಿ ಇಶ್ಯೂಸ್ ಯಾವ್ದು ಬೇಕಾದ್ರೂ ಮಾತಾಡಿ ಅದಲ್ಲಿ. ಆದ್ರೆ ನಿಮ್ಗೆ ಹಿಂದೂಗಳ ಬಗ್ಗೆ ಯಾಕೆ? ಅದೇ ಬೇರೆ ಒಂದು ಇದು ಸಮುದಾಯದ ಬಗ್ಗೆ ಮಾತಾಡ್ತೀರಾ? ಮಾತಾಡಿ ನೋಡೋಣ ನಿಮ್ ಕೈಲಿ ಆಗುತ್ತೆ ಅಂತ ಅನ್ಬಿಟ್ಟು. ಉಗ್ರಪ್ಪನವ್ರೆ, ಈಗ ಅವರು ಮುಖ್ಯವಾದ ಪ್ರಶ್ನೆ ಎತ್ತಿದ್ದಾರೆ, ಯಾಕೆ ಪದೇ ಹಿಂದೂಗಳನ್ನ ನಾನು ನಿಮ್ಗೆ ಒಂದೇ ಒಂದು ಹೇಳಿಬಿಡ್ತೇನೆ. ಅದು ಬೇರೆ ಒಂದು ನಿಮಿಷ ನನಗೆ ಅರ್ಥ ಆಯ್ತು. ಸುಮ್ಮನೆ ನೆಲಗುದ್ದಿ ಮಾತನಾಡೋ ಅಂಥದ್ರಲ್ಲಿ ಅರ್ಥ ಇಲ್ಲ. ನಾನು ಇಷ್ಟೇ ಹೇಳ್ತೇನೆ, ಸಂವಿಧಾನದಲ್ಲಿ ಕಾನ್ಸ್ಟಿಟ್ಯೂಷನಲ್ ಮಿಷನರಿ ಬ್ರೇಕ್ ಡೌನ್ ಆದಾಗ ರಾಜ್ಯಪಾಲರ ಅಥವಾ ಪ್ರೆಸಿಡೆಂಟ್ ರೂಲನ್ನು ತರತಕ್ಕಂಥದಕ್ಕೆ ಸಂವಿಧಾನದಲ್ಲಿದೆ. ಅಲ್ಲಿ ಆ ಜನರ ರಕ್ಷಣೆ ಮಾಡ್ತಕ್ಕಂಥ ದೃಷ್ಟಿಯಿಂದನೇ ಅವತ್ತು ಪ್ರೆಸಿಡೆಂಟ್ ರೂಲಲ್ಲಿ ತಂದಂಥದ್ದು. ಇವರು ತರ್ಬೋದಾಯ್ತು, ಯಾಕೆ ತರಲಿಲ್ಲ ಅಂದರೆ ಇವ್ರದೇ ಸರ್ಕಾರ ಇತ್ತು. ಸೊ ಅಂದರೆ ನಿಮಗೆ ನಿಮ್ಮ ಸರ್ಕಾರ ಇರಬೇಕು ಅನ್ನೋದೇ ಮುಖ್ಯ ಆಯ್ತು ಹೊರತು ಜನರ ರಕ್ಷಣೆ ಮಾಡೋ ಹಿಂಸೆನಾದರೂ ಆಗಲಿ, ಸಾವುಗಳಾದರೂ ಆಗಲಿ, ರೇಪ್ ಆದರೂ ಆಗಲಿ ಮಾತನಾಡಬೇಕಾದ್ರೆ ನಾನು ಸುಮ್ಮನೆ ಅದಕ್ಕೆ ಹೇಳಿದೆ. ಈ ರೀತಿಯ ಒಣ ಮಾತುಗಳನ್ನು ಆಡುವಂತವ್ರ ಜೊತೆಲಿ ನಾನು ಚರ್ಚೆಗೆ ಬರೋದಿಲ್ಲ ಅಂತ ನಿಂಗೆ ಮೊದಲೇ ನಾನು ಇಷ್ಟೇ ಹೇಳ್ತೇನೆ. ನಾನು ಅವರ ಮಾತನಾಡಬೇಕಾದ್ರೆ ನಾನು ಮಾತೇ ಆಡ್ಲಿಲ್ಲ. ಏನು ಬೇಕಾದ್ರೂ ಉತ್ತರ ಇರಬೇಕಾಯ್ತು. ಹಾಗಾದ್ರೆ ಅದನ್ನ ನಿಮ್ಮ ಪ್ರಧಾನಮಂತ್ರಿಗಳಿಗೆ ಇರಬೇಕಾಯ್ತು. ನೀವೇ ಹೇಳಿದ್ರಿ ಹುಡುಗ ಅಂತ ಕರೆದ್ರು ಅಂತ ಹೇಳಿ. ವಿರೋಧ ಪಕ್ಷದ ನಾಯಕನನ್ನು ಹೇಗೆ ಗೌರವಿಸಬೇಕು ಅನ್ನೋಂಥ ಸೌಜನ್ಯ ಗೊತ್ತಿಲ್ಲದೆ ಇರೋವಂಥ ಪಾರ್ಟಿಯ ನಾಯಕರು ಅವರು. ಇದನ್ನು ನಾನು ಇಷ್ಟ ಹೇಳಲಿಕ್ಕೆ ಬಯಸ್ತೇನೆ. ಸೊ ಆಮೇಲೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆ ವಂದನಾ ನಿರ್ಣಯದ ಮೇಲೆ ಸ್ಕೈ ಇಸ್ ದ ಲಿಮಿಟ್, ಸ್ಕೈ ಇಸ್ ದ ಲಿಮಿಟ್ ಯಾವುದೇ ವಿಚಾರವನ್ನು. ಯಾಕಂದರೆ ನಾನು ಸಹ ಪಾರ್ಲಿಮೆಂಟಲ್ಲಿದ್ದವನು, ನಾನು ಸಹ ಲೆಜಿಸ್ಲೇಚರಲ್ಲಿದ್ದವನು. ಇಲ್ಲದೆ ಇರೋರಿಗೆ ಇದ್ರ ಗೊತ್ತಾಗೋದಿಲ್ಲ. ಇದು ಒಂದು ನೀಟ್ ಬಗ್ಗೆ ಮಾತನಾಡಿದ್ದಾರೆ.
ಈ ದೇಶದಲ್ಲಿ ನಡೀತಾ ಇರತಕ್ಕಂಥ ಹಿಂಸಾಚಾರದ ಬಗ್ಗೆ ಮಾತನಾಡಿದ್ದಾರೆ, ಈ ದೇಶದ ನಿರುದ್ಯೋಗ ಮತ್ತು ಬಡತನದ ಬಗ್ಗೆ ಮಾತನಾಡಿದ್ದಾರೆ. ನಾನು ನಿಮಗೆ ಕೇಳ್ತೇನೆ, ಪ್ರಧಾನಮಂತ್ರಿಗಳು ಇದನ್ನು ಬಿಟ್ಟು ಈ ದೇಶದಲ್ಲಿ ಸುಮಾರು ಅವರ ಅಧಿಕಾರಕ್ಕೆ ಬರಬೇಕಾದ್ರೆ 52 ಲಕ್ಷ ಕೋಟಿ ಸಾಲ ಇತ್ತು. ಈಗ 183 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಕಳೆದ 10 ವರ್ಷದಲ್ಲಿ. ಯಾವುದಾದ್ರೂ ಒಂದು ದೊಡ್ಡ ಡ್ಯಾಮ್ ಈ ದೇಶದಲ್ಲಿ ಕಟ್ಟಿದ್ದಾರಾ? ಯಾವುದಾದ್ರೂ ಒಂದು ದೊಡ್ಡ ಇಂಡಸ್ಟ್ರಿ ಈ ರಾಜ್ಯದಲ್ಲೋ ಈ ದೇಶದಲ್ಲಿ ತಂದಿದ್ದಾರಾ? ಅಥವಾ ಈ ದೇಶದ ಬಡತನ ಹೋಗಲಾಡಿಸ್ಲಿಕ್ಕೆ, ಈ ದೇಶದ ನಿರುದ್ಯೋಗ ಸಮಸ್ಯೆ ಹೋಗಲಾಡಿಸ್ಲಿಕ್ಕೆ ಭಾರತೀಯ ಜನತಾ ಪಾರ್ಟಿಯವರಾಗಲಿ ಮೋದಿಯವರಾಗಲಿ ಏನಾದರೂ ಮಾಡಿದ್ದಾರಾ? ಮಾಡಿಲ್ಲ. ಸೊ ಈಗೇನಾಯಿತು ಅಂತ ಹೇಳಿದ್ರೆ, ಈಗ ಅವ್ರು ಹೇಳ್ತಾರೆ ನೀವು ಪ್ಯಾರಾಚೂಟ್ ಬೇರೆಯವ್ರ ಮೇಲೆ ಆಯಿತು, ಈಗ ನಿಮ್ಗೆ ಇರೋದು 246, ನೀವು ಬೇರೆ ಪಾರ್ಟಿಯವ್ರ ಬೆಂಬಲದಿಂದ ಇಲ್ವಾ? ನಾಚಿಕೆ ಆಗೋದಿಲ್ಲ ಈ ಮಾತಾಡೋದಕ್ಕೆ ಪ್ರಧಾನಮಂತ್ರಿ ಆಗಿ? ನಿಜ ಅಲಯನ್ಸ್ ಮಾಡಿಕೊಂಡಿದ್ದಾರೆ. ನಾವು 99 ಸೀಟೇ ಗೆದ್ದಿರಿ, ನೀವು ಎಷ್ಟು ಗೆದ್ದಿದ್ರಿ? ಒಂದು ಹಂತಲ್ಲಿ 2 ಗೆದ್ದಿದ್ರಿ, ನಿಮ್ಮ ಯೋಗ್ಯತೆ ಇದ್ದಿದ್ದು 2. ಇವತ್ತು ಈ ದೇಶದ ಜನ 99 ಸೀಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಆ ಪಾರ್ಟಿಯನ್ನ ಗೌರವಿಸುವಂತ ಸೌಜನ್ಯತೆ ನಿಮಗಿಲ್ಲ ಅಂದ್ರೆ ನೀವು ಯಾವ್ದ ಪ್ರಧಾನಿ ರೀ? ನೋಡಿ ಎದಗೌಡ್ರೆ, ಈ ಪ್ರಶ್ನೆ ಮುಖ್ಯವಾದ. ಯಾಕೆಂತಂದ್ರೆ 99 ಸೀಟ್ ಬಂದಿದ್ದೀರಿ ನೀವು, 100ಕ್ಕೆ 99 ಅಲ್ಲ, ಅದು 453ಕ್ಕೆ 93 ಅಂತ ಹೇಳಿ ಪ್ರಧಾನಿಯವರಾಗ್ಲಿ ಅಥವಾ ನಿಮ್ಮ ಪಕ್ಷದವರಾಗಲಿ ಹೇಳುವಂಥದ್ದು ಎಷ್ಟರ ಮಟ್ಟಿಗೆ ಸೌಜನ್ಯ ಇದೆ ಇದು ಅಂತ. ಆದ್ರೆ ನಾವಿಲ್ಲಿ ಏನು ಹೇಳುವಂಥದ್ದಂದ್ರೆ, ಆಪೋಸಿಷನ್ಸ್ ಆಗಿರ್ಬೇಕಾದಾಗ ರೆಸ್ಪಾನ್ಸಿಬಲ್ ಆಪೋಸಿಷನ್ಸ್ ಅಂತ ಕೇಳ್ತಾ ಇರುವಂಥದ್ದು. ತುಷ್ಟೀಕರಣ ಮಾಡಬೇಡಿ. ನೀವು ಏನು ಸರ್, ಈಗ ಇದೇ ಚುನಾವಣೆಯಲ್ಲಿ ಅಂತಾಗ ಇಡೀ ರಾಷ್ಟ್ರದಲ್ಲಿ 8,500 ಕೊಡ್ತೀವಿ ಕಟಾಕಟ್ ಅಂತ ಹೇಳ್ದಂಥವ್ರು, ಸುಳ್ಳು ಹೇಳ್ಕೊಂಬಂದಂಥವ್ರು ಇವತ್ತು ಇಡೀ ರಾಷ್ಟ್ರದಲ್ಲಿ ನಿಮ್ಗೊಂದು ಕೊಟ್ಟರಲ್ಲ, ಅವ್ರಿಗೆ ಏನು ಉತ್ತರ ಕೊಡ್ತೀರಾ ಸರ್? ಅವ್ರಿಗೆ ಅದೇ ಮಹಿಳೆಗಳು ಏನು ಉತ್ತರ ಕೊಡ್ತೀರಾ ಅವ್ರಿಗೆ? ಅದಲ್ಲಿ ಅದ್ ಹೇಳಿದ್ರು ಅವ್ರು ಅದನ್ನ ಇಲ್ವಲ್ಲ, ಜುಲೈಯಿಂದನೇ ಅಂತ ಹೇಳಿದ್ರು. ಜುಲೈಯಿಂದನೇ ಅಂತ ಸಾವಿರಾರು ಜನ, ಲಕ್ಷಾಂತರ ಜನ ಕಾಂಗ್ರೆಸ್ ಆಫೀಸ್ ಮುಂದೆ, ಬ್ಯಾಂಕ್ ಮುಂದೆ ಕ್ಯೂ ನಿಂತಿದ್ರು. ಅದಕ್ಕೆ ಯಾರು ಜವಾಬ್ದಾರಿ ಕೊಡ್ತಾರೆ? ದ ಫಾಲ್ಸ್ ನೆರೇಟಿವ್ ವಿಚ್ ವಾಸ್ ಬಾಟ್. ಇವ್ರು ಹೇಳಿದ್ರು ದೇಶದಲ್ಲಿ ಏನೇನು ಆಯ್ತು ಸರ್. ಹಾಗಾದ್ರೆ ಒಂದ್ ನಿಮಿಷ ಸರ್ ಅವರು ಏನು ಸರ್ ಅಧಿಕಾರಕ್ಕೆ ಸರ್ ಅವರು ಜುಲೈನಲ್ಲಿ ನಮ್ಮ ಸರ್ಕಾರ ಇರುತ್ತೆ, ಅವಾಗ ನಿಮ್ಗೆ ಕಟ್ಟ ಅಂತ 8,500 ಹಾಕ್ತಿವಿ, ಹೆಣ್ಮಕ್ಳಿಗೆ 1 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ದಾರೆ. ಈ ಬಗ್ಗೆ ಉತ್ತರ ಕೊಡ್ಬೇಕಲ್ಲ ಅವ್ರನ್ನು ಏನಂತ ಅನ್ಬಿಟ್ಟು. ಆಮೇಲೆ ಸರ್ ಹೇಳಿದ್ರು ಅದಲ್ಲಿ ಏನಂತಂದ್ರೆ ಏನೂ ಆಗ್ಲಿಲ್ಲ ದೇಶದಲ್ಲಿ ಅಂತ. ವಾಟ್ ವಾಸ್ ದ ಹೈವೇ ನೆಟ್ವರ್ಕ್ ಕೆಪಾಸಿಟಿ ಇನ್ ದ ಹೋಲ್ ಆಫ್ ಇಂಡಿಯಾ ನೋಡ್ಕೋಬಹುದು ಎಷ್ಟಿದೆ ಅಂತ ಅನ್ಬಿಟ್ಟು, ಒಂದ್ ದಿನಕ್ಕೆ ಎಷ್ಟು ಕಿಲೋಮೀಟರ್ಸ್ ಆಗುತ್ತೆ ಅನ್ಬಿಟ್ಟು. ಹೌ ಮೆನಿ ಏರ್ಪೋರ್ಟ್ಸ್ ವೆ ದೇರ್? 49, ಇವತ್ತು 150 ಏರ್ಪೋರ್ಟ್ಸ್, ಫಂಕ್ಷನಲ್ ಏರ್ಪೋರ್ಟ್ಸ್ ಇದೆ ಇವತ್ತಲ್ಲಿ. ಕಾಂಗ್ರೆಸ್ ಇರಬೇಕಾದಾಗ ಇದುವರೆಗೂ 18,000 ಹಳ್ಳಿಗಳಿಗೆ ಕರೆಂಟ್ ಇರಲಿಲ್ಲ ಸರ್. ಅದಲ್ಲಿ ಕರೆಂಟ್ ಇದ್ದಿದ್ದಲ್ಲಿ. ಆಮೇಲೆ ಡಿಫೆನ್ಸ್ ಸೆಕ್ಟರ್ಸ್ನಲ್ಲಿ ಇವ್ರು ಮಾಡಿದಂಥದ್ದು 2004 ಇಂದ 2014 AK ಆಂಟೋನಿ ಇದಾಗ ಡಿಫೆನ್ಸ್ ಮಿನಿಸ್ಟರ್ ಆಗಿದ್ದು. ನಾಟ್ ಈವನ್ ಒನ್ ಏರ್ಕ್ರಾಫ್ಟ್ ಆಗಲಿ, ಡಿಫೆನ್ಸ್ ಸೆಕ್ಟರ್ಸ್ ಆಗಲಿ ಏನೂ ಇಲ್ಲ. ಒಂದು ಇದು ತಗೊಳಕ್ಕೂ, ಜೆಟ್ ಏರ್ಕ್ರಾಫ್ಟ್ ತಗೊಳಕ್ಕೂ ದುಡ್ಡಿಲ್ಲ ಅಂತ ಹೇಳ್ತಾರೆ ಸರ್. ನಾನು ಡೆವಲಪ್ಮೆಂಟ್ ಸರ್, ಹಾಗಾದ್ರೆ ಸರ್ ಕಾಂಗ್ರೆಸ್ನವ್ರು ಏನು ಮಾಡಿಲ್ವಾ ಸರ್? ಮೋದಿ ಅವರು ಬಂದ ಮೇಲೆ ಸ್ಟ್ರೈಕ್ ಮಾಡಿದ್ರು, ಆಮೇಲೆ ರಾಮ ಮಂದಿರ ಕಟ್ಟಿದ್ರು. ನನ್ನ ಉತ್ತರ ಕೊಡೋ ಟೈಮ್ ಕೊಡಿ ಸರ್. ಮಾಡಿದ್ರು, ಆದ್ರೆ ಏನಾದ್ರು ಒಂದು ಡ್ಯಾಮ್ ಏನಾದ್ರು ಅಭಿವೃದ್ಧಿ ಕೆಲಸ ಮಾಡಿದ್ರು ಅಂತ ಕೇಳ್ತಾ ಇದ್ದಾರೆ ಅವರು. ನೋಡಿ ಸರ್, ರಾಷ್ಟ್ರದಲ್ಲಿ ಆಗಿ ಹೋದಂತ ಎಲ್ಲಾ ಪ್ರಧಾನಮಂತ್ರಿಗಳಿಗೂ ದೇಶಕ್ಕೆ ಮಾಡಿರುವಂತ ಕೊಡುಗೆ ಇದೆ. ಯಾರು ಅದನ್ನ ಅಲ್ಲಗೆಳ್ತಾ ಇಲ್ಲ, ಅವ್ರವ್ರದೇ ಅಂತ ಕೊಡುಗೆ ಇದೆ. ನಾವೇ ಹೇಳ್ತಾ ಇರುವಂತದ್ದು ಅಭಿವೃದ್ಧಿಯ ವೇಗ. ನಾವು ಮಾಡಿದಂಥದ್ದು ವೇಗದ್ದು. ಯಾವುದೋ ಒಬ್ಬ ಪ್ರಧಾನಮಂತ್ರಿಗಳನ್ನ ಅಲ್ಲೆಗಳೆಯೋದಾಗ್ಲಿ, ಅವ್ರು ಕೆಲಸ ಮಾಡೋದಾಗ್ಲಿ ಇಲ್ಲ. ಎವ್ರಿ ಪ್ರೈಮ್ ಮಿನಿಸ್ಟರ್ ಆಸ್ ದೇರ್ ಕಾಂಟ್ರಿಬ್ಯೂಷನ್ಸ್. ಇವತ್ತು ಡೆಲ್ಲಿನಲ್ಲಿ ಪ್ರತಿಯೊಬ್ಬ ಪ್ರೈಮ್ ಮಿನಿಸ್ಟರ್ಸ್ ಕಾಂಟ್ರಿಬ್ಯೂಷನ್ಸ್ ಒಂದು ಮ್ಯೂಸಿಯಂ ನಲ್ಲಿ ಇದೆ. ಯಾವ ರೀತಿ ಇದೆ ಅಂದ್ಬಿಟ್ಟು ಅವ್ರ ಕಾಂಟ್ರಿಬ್ಯೂಷನ್ಸ್ ಇದೆ. ಯಾರನ್ನ ಅಲ್ಲಗಳಿತಾ ಇಲ್ಲ. ಆದ್ರೆ ನಾವೇ ಹೇಳ್ತಾ ಇರೋದು, ಏನ್ ನಿಮ್ದು 2004 ಇಂದ 2014 ಭ್ರಷ್ಟಾಚಾರದಿತ್ತು, ಅದ್ರ ವಿರುದ್ಧ ತಾನೇ ಜನರು ನಮ್ಮನ್ನ ಆಯ್ಕೆ ಮಾಡಿದಂಥದ್ದು. ನಾವು ಕೆಲಸ ಮಾಡಿದ್ಕಲ್ವಾ 2019 ಮತ್ತೆ ಬಂದಿದಂಥದ್ದು. ನಾವು ಕೆಲಸ ಮಾಡಿದ್ಕಲ್ವಾ ಮತ್ತೆ 2024 ನಮಗೆ ನಾವು ಪ್ರೀ ಪೋಲ್ ಅಲಯನ್ಸ್ ಹೋಗಿದ್ದು, ಪೋಸ್ಟ್ ಪೋಲ್ ಅಲ್ಲ. ಸೊ ಅಂದಾಗ ಅಲಯನ್ಸ್ ಅಂದಾಗ ವಿ ಆರ್ ಒಕ್ಕೂಟದ ಇದ್ರಲ್ಲಿ NDA ಒಕ್ಕೂಟದಲ್ಲೇ ಇದ್ ಮಾಡಿರುವಂತದ್ದು. ಹಾಗಾದ್ರೆ ಸರ್ ಒಂದ್ ನಿಮಿಷ ಸರ್, ಆಗ ಸರ್ ಅಲ್ಲ ನಿಮ್ ಪ್ರಶ್ನೆಗೆ ಉಗ್ರಪ್ಪನವ್ರೆ ನೀವ್ ಹೇಳಿ, ಈಗ ನೀವೇ ಹೇಳಿ. ಯಾಕೆಂತಂದ್ರೆ ನೀವ್ ಹೇಳಿದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಏನ್ ಮಾಡಿದ್ದಾರೆ ಈ ದೇಶಕ್ಕೆ. ನೋಡಿ, ನಾನು ಒಂದ್ ನಿಮಿಷ, ಅರ್ಥ ಆಯ್ತು. ಪ್ರಶ್ನೆ ಅದಲ್ಲ, ಕಾಂಗ್ರೆಸ್ನವ್ರು ಏನ್ ಮಾಡಿದ್ದಾರೆ ಅನ್ನುವಂಥದ್ದು ಪ್ರಶ್ನೆ ಬಂದಿತ್ತು. ನೀವ್ ಹೇಳಿದ್ರಿ ಡ್ಯಾಮ್ ಕಟ್ಟಿದಾರ, ಇನ್ನೊಂದು ಮಾಡಿದಾರ ಅಂತ ಹೇಳಿ. ನೀವಿಷ್ಟೆಲ್ಲ ಕಾಂಗ್ರೆಸ್ನವರು ಮಾಡಿದವರು ಯಾಕೆ 2 ಬಾರಿ ನೀವು ಬಿಜೆಪಿ ಅವ್ರ ಕೈನಲ್ಲಿ ಸೋತ್ರಿ? ಯಾಕೆ ನೀವು ವಿರೋಧ ಪಕ್ಷದ ನಾಯಕರಾಗಬೇಕು ಅಥವಾ ವಿರೋಧ ಪಕ್ಷ ಸ್ಥಾನದಲ್ಲಿ ಕೂತ್ಕೊಳ್ಳೋಕ್ಕೂ ಆಗ್ಲಿಲ್ಲ ಹಿಂದಿನ ಅವಧಿವರೆಗೂ? ಭಾರತೀಯ ಜನತಾ ಪಾರ್ಟಿಯವರು, ನಾನು ಅದಕ್ಕೆ ಹೇಳಿದೆ, ಯಾರೋ MLAನೋ MP ನೋ MLCನೋನೇ ಬರಬೇಕು ಅಂತಲ್ಲ, ಅಟ್ಲೀಸ್ಟ್ ಆ ಪ್ರೊಸೀಜರಲ್ ಆಸ್ಪೆಕ್ಟನ್ನಾದರೂ ತಿಳ್ಕೊಂಡು ಬರಬೇಕು ಅಂತ ಹೇಳಿ ಒಂದು. ಎರಡನೇದು, ಈಗ 8,000 ರೂಪಾಯಿನೋ ಏನು ಹೇಳಿದ್ರಲ್ಲ, 8,000 ಕಟಾಕಟ್ ಅಂತ. ಮಿಸ್ಟರ್ ಮೋದಿ,
2014ರಲ್ಲಿ 100 ಡೇಸ್ ಅಧಿಕಾರ ಕೊಡಿ. ಏನು ಅಶ್ಯೂರೆನ್ಸ್ ಕೊಟ್ಟರು? ವಿದೇಶಗಳಲ್ಲಿರೋ ಎಲ್ಲ ಕಪ್ಪು ಹಣವನ್ನು ವಾಪಸ್ ತರ್ತೇವೆ, ಪ್ರತಿ ಬಡ ಕುಟುಂಬಕ್ಕೆ 15 ಲಕ್ಷ ಆಗ್ತೇವೆ, ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೇವೆ, ಬೆಲೆಗಳನ್ನು ನಿಯಂತ್ರಿಸ್ತೇವೆ, ಕಡಿಮೆ ಮಾಡ್ತೇವೆ. ಯಾವಾಗ ಪೆಟ್ರೋಲ್ ಡೀಸೆಲ್ 57 ರೂಪಾಯಿ ಡೀಸೆಲ್ ಇತ್ತು, 63 ರೂಪಾಯಿ ಪೆಟ್ರೋಲ್ ಇತ್ತು, ಗ್ಯಾಸು 390 ರೂಪಾಯಿ ಇತ್ತು. ಆಗ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಕ್ರೂಡ್ ಆಯಿಲ್ನ ಬೆಲೆ $120 ಮಿನಿಮಮ್ ಇತ್ತು. ಸೊ ಆದರೆ ಈಗ $40 ಒಂದು ಹಂತದಲ್ಲಿ ಬಂದಿತ್ತು, ಈಗ 100ರ ಆಸುಪಾಸಿನಲ್ಲಿದೆ. ಯಾಕೆ ಇವತ್ತು 100 ಕ್ರಾಸ್ ಆಗಿದೆ, 1000 ಕ್ರಾಸ್ ಆಗಿದೆ? ಗ್ಯಾಸು, ಡೀಸೆಲ್, ಪೆಟ್ರೋಲ್ 100 ಕ್ರಾಸ್ ಆಗಿದೆ. 15 ಲಕ್ಷ ಕಪ್ಪು ಹಣ ತರಲಿಕ್ಕಾಗಲಿಲ್ಲ, ಬೆಲೆಗಳನ್ನು ಕಡಿಮೆ ಮಾಡಲಿಕ್ಕಾಗಲಿಲ್ಲ, ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ 2 ಕೋಟಿ ಅಂದರೆ 10 ವರ್ಷದಲ್ಲಿ 20 ಕೋಟಿ ಉದ್ಯೋಗ ಸೃಷ್ಟಿ, ಇರೋ ಉದ್ಯೋಗನೇ ಉಳಿಸ್ಕೊಳ್ಳಿಕ್ಕಾಗಲಿ. ಇದು ಒಂದು. ಎಲ್ಲೋ ಏರ್ಪೋರ್ಟ್ ಮಾಡಿದ್ವಿ, ಎಲ್ಲೋ ರಸ್ತೆಗಳು ಮಾಡಿದ್ವಿ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಇದಕ್ಕೂ ಮೂಲ ಕಾಂಗ್ರೆಸ್ಸಿನ ಆಡಳಿತದ ಅವಧಿನಲ್ಲಿ ರಸ್ತೆಗಳಿಗೆ ಅದನ್ನು ಕಂಟಿನ್ಯೂ ಮಾಡಿದ್ರು ಅಟಲ್ ಬಿಹಾರಿ ವಾಜಪೇಯಿ ಅವರು. ಹೀಗೆ ಇವರು ಮುಂದುವರಿಸಿದ್ದಾರೆ. ನಾನು ನಿಮ್ಗೊಂದು ಹೇಳ್ತೇನೆ, 1947ರಲ್ಲಿ ಈ ದೇಶದಲ್ಲಿ 300 ಮೇಜರ್ ಇರಿಗೇಷನ್ ಟ್ಯಾಂಕ್ಸ್ ಇತ್ತು. ಸೊ ಈಗ 2014ರಲ್ಲಿ ನಾವು ಅಧಿಕಾರ ಬಿಡಬೇಕಾದ್ರೆ 5003 ಇರಿಗೇಷನ್ ಪ್ರಾಜೆಕ್ಟ್ಸು ಈ ದೇಶದಲ್ಲಿ ಆಗಿತ್ತು. ಅದು ಅಭಿವೃದ್ಧಿ. ಈಗ ಕರ್ನಾಟಕದಲ್ಲಿ ಇಲ್ಲಿರುವಂಥ HAL ಯಾರು ಮಾಡಿದ್ದು, HMT ಯಾರು ಮಾಡಿದ್ದು, ಹೀಗೆ ಪಟ್ಟಿ ಮಾಡ್ತಾ ಹೋದರೆ ಇದು ಉದ್ಯೋಗ ಮತ್ತು ಬಡತನ ನಿರ್ಮೂಲನೆ ಮಾಡ್ತಕ್ಕಂಥದ್ದು ಇದೊಂದು ಕಡೆ. ಆದರೆ ನೀವು ಏನು ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ, ಒಂದು ಕಡೆ ಸಾಲ ಮಾಡ್ತಾ ಇದ್ದೀರಿ, ಇನ್ನೊಂದು ಕಡೆ ಸಮಾಜವನ್ನು ಒಡೆದಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀರಿ. ಸಮಾಜವನ್ನು ಒಟ್ಟಿಗೆ ತೆಗೆದುಕೊಂಡು ಈಶ್ವರ ಅಲ್ಲ ತೇರೇ ನಾಮ್ ಸಬ್ಕೋ ಸನ್ಮತು ತೇ ಭಗವಾನ್ ಅಂತ ಹೇಳಿದಂಥ ಸಮಾಜ ಇದು. ಗಾಂಧೀಜಿಯವರ ಸಂದೇಶ. ಗಾಂಧೀಜಿಯವರ ಸಿದ್ಧಾಂತವನ್ನು ಕೊಂದಂಥ ಜನ, ಗೋಡ್ಸೆ ಸಿದ್ಧಾಂತವನ್ನು ವೈಭವೀಕರಿಸ್ತಕ್ಕಂಥ ಜನ ಇವತ್ತು ಚುನಾವಣೆಯ ಸಂದರ್ಭದಲ್ಲಿ, ಇನ್ಫ್ಯಾಕ್ಟ್ ಈ ದೇಶದಲ್ಲಿ ಹಿಂದೂ ಕೋಡಿಫಿಕೇಷನನ್ನು ಮಾಡಿದಂಥವ್ರು ಕಾಂಗ್ರೆಸ್ಸರು, ಸಂವಿಧಾನ ತಂದಂಥವರು ಕಾಂಗ್ರೆಸ್ಸೇ, ಹಿಂದೂ ಲಾ ಮಾಡಿದಂಥವರು ಕಾಂಗ್ರೆಸ್ಸಿಗರೇ, ಹಿಂದೂ ಸಂಬಂಧಪಟ್ಟಂಥ ಎಲ್ಲ ಕಾನೂನುಗಳನ್ನು ಮಾಡಿದಂಥವ್ರು ಇವರೇನು ಭಾರತೀಯ ಜನತಾ ಪಾರ್ಟಿಯವರಲ್ಲ. ಸೊ ನಾನು ಇಷ್ಟೇ ಹೇಳ್ತೇನೆ, ಶಾಬಾನು ಕೇಸ್ ಬಗ್ಗೆ ಇವರು ಮಾತನಾಡಿದ್ರು, ತ್ರಿಬಲ್ ತಲಾಕ್ ಬಗ್ಗೆ ನಾನೇ ಪಾರ್ಲಿಮೆಂಟಲ್ಲಿದ್ದಾಗ ತಂದರು. ಅವತ್ತಿನ ಕಾಲಘಟ್ಟದಲ್ಲಿ ಏನು ಪರಿಸ್ಥಿತಿ ಇದೆ ಅದರ ಅಮೆಂಡ್ಮೆಂಟನ್ನು ಮಾಡ್ತಕ್ಕಂಥದ್ದನ್ನು ಮಾಡ್ತಾರೆ. ಈಗ ಉದಾಹರಣೆಗೆ ಲೋಕಲ್ ಅಥಾರಿಟೀಸಲ್ಲಿ 74th ಅಮೆಂಡ್ಮೆಂಟ್ ತರೋದ್ರ ಮೂಲಕ ಆರ್ಟಿಕಲ್ 243ಗೆ ಹೇಗೆ ಪವರನ್ನು ಡಿಸೆಂಟ್ರಲೈಸ್ ಮಾಡಿ ಹಳ್ಳಿಯ ಮಟ್ಟದಿಂದ ದಿಲ್ಲಿವರೆಗೂ ಸಹ ಯಾವ ರೀತಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇರಬೇಕು, ಅಭಿವೃದ್ಧಿ ಆಗಬೇಕು ಅನ್ನೋಂಥದ್ದನ್ನು ತಂದಂಥದ್ದು ಯಾವುದಾದ್ರೂ ಪಕ್ಷ ಇದ್ದರೆ ಅದು ಕಾಂಗ್ರೆಸ್ಸು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಅದನ್ನು ಬಿಟ್ಟು ಜಾತಿ ಅಥವಾ ಧರ್ಮದ ಹಿನ್ನೆಲೆಯಲ್ಲಿ, ಇನ್ಫ್ಯಾಕ್ಟ್ ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ಸ್ ಇದೆ, ಇಟ್ಸ್ ಎ ಹಿಂದುತ್ವ ಅಂತಂದರೆ ಇಟ್ಸ್ ಎ ವೇ ಆಫ್ ಲೈಫ್ ಅನ್ನೋವಂಥದ್ದನ್ನು ಸಹ ಇರ್ತಕ್ಕಂಥದ್ದಿದೆ. ಇದನ್ನು ಬಿಟ್ಟು ರಾಜಕೀಯವಾಗಿ ಬಳಸ್ಕೊಳ್ತಕ್ಕಂಥದ್ದು, ಈಗ ಉದಾಹರಣೆಗೆ ಇವ್ರು ಹೇಳ್ತಾ ಇದ್ರು ದೇವಸ್ಥಾನದ ಬಗ್ಗೆ ಟೆಂಟು ಅಂತ ಹೇಳಿ. ಟೆಂಟ್ ಅಲ್ಲ, ರಾಮನಿಗೆ ರಾಮ ದೇವರು ಸರ್ವಾಂತರ್ಯಾಮಿ. ಅಕಸ್ಮಾತ್ ಅವರು ರಾಮ ದೇವರು ಅಂತ ನಾವು ಭಾವಿಸಿದ್ರೆ ಅವರ ಸಿದ್ಧಾಂತ ವಿಚಾರಗಳು ಏನಿದ್ದಾವೆ ಅದು ಮನುಷ್ಯತ್ವವನ್ನು ಉಳಿಸ್ತಕ್ಕಂಥ ಸರ್ವ ಜನಾಂಗದ ಅಭಿವೃದ್ಧಿಯನ್ನು ಮಾಡತಕ್ಕಂಥ ಸಂದೇಶ ರಾಮ ಅವ್ರದ್ದಿರೋ ಅಂತ. ಆದರೆ ಇಲ್ಲಿ ಒಂದೇನಾಗುತ್ತೆ, ಟೆಂಟ್ ಇರಲಿ, ಇವರು ಮನೆ ದೇವಸ್ಥಾನ ಕಟ್ಟಿದ್ದಾರೆ, ಏನು ದೇವಸ್ಥಾನ ಉದ್ಘಾಟನೆ, ಅದೊಂದು ಫಸ್ಟ್ ಮಳೆ ಬಂದರೆ ಸೋರ್ತಾ ಇದೆಯಲ್ರಿ, ನಾಚಿಕೆ ಆಗೋದಿಲ್ಲ ನಿಮಗೆ? ಅಲ್ಲಿರುವಂಥ ರಸ್ತೆಗಳನ್ನು ಇವತ್ತು ಬಿರುಕು ಬಿಡ್ತಾ ಇದ್ದಾವೆ. ಅಯೋಧ್ಯೆ ರಾಮನ ಟೆಂಪಲ್ ಅಲ್ಲಿ ಇವತ್ತು ಸೋರ್ತಾ ಇದೆ. ರಾಮನ ಎಲ್ಲಿ ಗರ್ಭಗುಡಿ ಇದೆ ಆ ಮೊದಲನೇ ಮಳೆಗೇನೆ ಸೋರ್ತಾ ಇದೆ. ನಾಚಿಕೆ ಆಗೋದಿಲ್ವೇನ್ರಿ ನಿಮ್ಮ ಪ್ರಧಾನಮಂತ್ರಿಗಳಿಗೆ ಅಥವಾ ನಿಮ್ಮ RSSನವರಿಗೆ ಅಥವಾ ನಿಮ್ಮ ಆ ದೇವಸ್ಥಾನದ ಟ್ರಸ್ಟಿಗಳಿಗೆ? ದೇವಸ್ಥಾನ ಇಷ್ಟೆಲ್ಲ ಇಡೀ ಪ್ರಪಂಚದಲ್ಲಿ ಅತ್ಯಂತ ಉತ್ತಮವಾದಂಥ ದೇವಸ್ಥಾನ ಅಂತ ಕಟ್ಟಿ ಮೊದಲನೇ ಮಳೆ ಬಂದ್ರೇ ರಾಮನ ಮೇಲೆ ಆ ಸೋರಿಕೆ ಆಗ್ತಾ ಇದೆ ಅಂತ ಹೇಳಿದ್ರೆ ಏನು ಹೇಳೋವಂಥದ್ದು? ನಾಚಿಕೆ ಆಗೋದಿಲ್ಲ ನಿಮಗೆ?